2 ವರ್ಷವರೆಗೂ ಕೂಡ ಯಾರ್ಯಾರು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಆ ಎಲ್ಲ ಉದ್ಯಮಗಳಿಗೆ ಈ ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ. ಇದರಿಂದ 1 ಲಕ್ಷ ಉದ್ಯೋಗಗಳಿಗೆ ಅನುಕೂಲ ಆಗ್ತದೆ. ಆದ್ರಿಂದ ಇದರ ಜೊತೆಗೆ ನಮ್ಮ ರೈತರ ಅನುಭವಕ್ಕೆ ಆಧುನಿಕ ತಂತ್ರಜ್ಞಾನದ ಶಕ್ತಿಯನ್ನ ಬೆರೆಸಲು ಮುಖ್ಯಮಂತ್ರಿಗಳ ರೈತ ಚೈತನ್ಯ ಯೋಜನೆಯನ್ನ ಈಗಾಗಲೇ ಘೋಷಿಸಿದ್ದೇನೆ. ಡ್ರೋನ್ ಮತ್ತು ಉಪಗ್ರಹ ಏನು ಈಗ ಹೊಸ ತಂತ್ರಜ್ಞಾನದಲ್ಲಿ ಉಪಗ್ರಹ ಚಿತ್ರಗಳ ಮೂಲಕ ಬೆಳೆ ವಿಮೆಯನ್ನ ಸಮೀಕ್ಷೆ ಮಾಡಿ ಈಗಾಗಲೇ ನಡೆಸಲಾಗುವುದು. ನೈಜ ಸಮಯ ಮಾಹಿತಿ ಆಧಾರದ ಮೇಲೆ ರೈತರ ಬೆಳೆಗೆ ಕೀಟ ಮತ್ತು ರೋಗದ ಬಾಧೆಗಳು ಹಾಗೂ ಮಾರುಕಟ್ಟೆಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ಈಗಾಗಲೇ ನೀಡಲು ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ರೈತ ಮಿತ್ರ ಇದೊಂದು ಹೊಸ ಯೋಜನೆ. ರೈತ ಮಿತ್ರ ಎಂಬ ಹೊಸ ಕಾರ್ಯಕ್ರಮ ಅಡಿಯಲ್ಲಿ ನಮ್ಮ ಸಣ್ಣ ರೈತರಿಗೆ ಕೃಷಿ ಯಂತ್ರಗಳನ್ನು ಬಾಡಿಗೆಗೆ ಪಡೆಯಲು ಅವಕಾಶವನ್ನು ಮಾಡಿಕೊಡಲಾಗುವುದು. ಟ್ರ್ಯಾಕ್ಟರ್ಗಳನ್ನು ಬಾಡಿಗೆಗೆ ಪಡೆದುಕೊಳ್ಳಬಹುದು. 3 ಎಕರೆ ಅಥವಾ ಅದಕ್ಕಿಂತ ಕಡಿಮೆ ಭೂಮಿ ಒಂದು ರೈತರಿಗೆ ಸಬ್ಸಿಡಿ ಶುಲ್ಕದಲ್ಲಿ 50% ಸಬ್ಸಿಡಿ ಶುಲ್ಕದಲ್ಲಿ ಎಲ್ಲ ರೈತರಿಗೂ ಕೂಡ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಲು ಒಂದು ಅವಕಾಶವನ್ನ ಕೊಟ್ಟು ಅದಕ್ಕೆ ಸಬ್ಸಿಡಿಯನ್ನು ನೀಡಲು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ರೈತನಿಗೆ ಆರ್ಥಿಕವಾದಂತಹ ಶಕ್ತಿ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅವನ ಬದುಕಿನಲ್ಲಿ ಭಾಗಿಯಾಗಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ. ಇವತ್ತು ಕರ್ನಾಟಕದಲ್ಲಿ ಕೈಗಾರಿಕಾ ಅಭಿವೃದ್ಧಿ, ಇವತ್ತು ಕರ್ನಾಟಕ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ದೊಡ್ಡಬಳ್ಳಾಪುರದಲ್ಲಿ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರ್ ಕ್ಲಸ್ಟರ್ ಅನ್ನು ಈಗಾಗಲೇ ಸ್ಥಾಪನೆ ಮಾಡಲು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇಡೀ ಇದರಡಿಯಲ್ಲಿ 20,000 ಕೋಟಿ ರೂಪಾಯಿ ಹೂಡಿಕೆ ಬದ್ಧತೆ ಬಂಡವಾಳವನ್ನ ಮಾಡಲು ಈಗಾಗಲೇ ಅನೇಕ ಸುಮಾರು ಜನ ಉದ್ಯೋಗಸ್ಥರೆಲ್ಲ ಮುಂದೆ ಬಂದಿದ್ದಾರೆ. ಈ ಯೋಜನೆಯಡಿಯಲ್ಲಿ ಸುಮಾರು 20 ಈ ಯೋಜನೆಯಡಿಯಲ್ಲಿ ಸುಮಾರು 3 ಲಕ್ಷ ಉದ್ಯೋಗಿಗಳಿಗೆ ಅವಕಾಶವನ್ನ ಸೃಷ್ಟಿಯಾಗಲಿದೆ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಈಗಾಗಲೇ ಬೆಂಗಳೂರು ಮಾದರಿಯಲ್ಲಿ ಹೊರಗಡೆ ನಮ್ಮ 2 ಟೈರ್ 3 ಟೈರ್ ಸಿಟಿಗಳಲ್ಲಿ ಈಗಾಗಲೇ ಕೇಂದ್ರಗಳಲ್ಲಿ ಗುಲ್ಬರ್ಗ, ಬೆಳಗಾಂ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರಿನಲ್ಲಿ ಈಗಾಗಲೇ ಸ್ಥಾಪನೆ ಮಾಡಬೇಕು ಅಂತೇಳಿ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಅಲ್ಲಿ ಜನರಿಗೆ ಉದ್ಯೋಗ ಒದಗಿಸಿಕೊಡಬೇಕು. ಬೆಂಗಳೂರು ರೀತಿಯಲ್ಲಿ ಆ ನಗರಗಳನ್ನು ಬೆಳೆಸಬೇಕು. ಇದು ನಮ್ಮ ಕಾರ್ಯಕ್ರಮ ಕೂಡ ಆಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಹಾಯ ಹಸ್ತ ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತರಲಾಗುವುದು. 1ರಿಂದ 10ನೇ ತರಗತಿಯನ್ನ ಪಡೆದಂತಹ ಗ್ರಾಮೀಣ ಸರ್ಕಾರಿ ಶಾಲೆಗಳಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರತಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶದಲ್ಲಿ 15% ಕೊಡ್ತಾ ಇದ್ದೇವೆ. ಆದರೆ ನಾವು ಗ್ರಾಮೀಣ ಶಾಲೆಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ 7.5% ಅನ್ನ ಮೀಸಲಾತಿಯನ್ನ ನೀಡಲು ಈಗಾಗಲೇ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದರ ಮೂಲಕ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ನಮ್ಮ ಮಕ್ಕಳು ವೈದ್ಯಕೀಯ, ಇಂಜಿನಿಯರ್ ಸೇರಿದಂತೆ ಅನೇಕ ಗುಣಮಟ್ಟ ವೃತ್ತಿಪರ ಉನ್ನತ ಶಿಕ್ಷಣಕ್ಕೆ ಬಾಗಿಲನ್ನು ನಾವೀಗಾಗಲೇ ತೆರೆದಿದ್ದೇವೆ. ಇದು ಒಂದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂತಹ ಗ್ರಾಮೀಣ ಮಕ್ಕಳಿಗೆ ಒಂದು ಸುವರ್ಣವಾದಂತಹ ಅವಕಾಶ. ರಾಜ್ಯದ ಪ್ರತಿಯೊಂದು ಪಟ್ಟಣ ನಗರಗಳಿಗೆ ರಿಂಗ್ ರೋಡ್ ಅನ್ನ ಹಾಗೂ ಮೂಲ ಮೊಬಿಲಿಟಿ ಗ್ರಿಡ್ ಅನ್ನ ನಗರ ಯೋಜನೆಗಳ ಮೂಲಕ ಜಾರಿಗೆ ತರಲು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಟ್ರಾಫಿಕ್ ಜಾಮ್ ಟೌನ್ಗಳಲ್ಲಿ ಆಗ್ತಾ ಇದೆ, ಅದನ್ನು ತಪ್ಪಿಸಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ಟೌನ್ ಮತ್ತು ನಗರಗಳಿಗೆ ಒಂದು ರಿಂಗ್ ರೋಡ್ ಸ್ಥಾಪನೆ ಮಾಡಲು ಆ ಗ್ರಿಡ್ ಅನ್ನ
ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ. ಇದನ್ನ ನಾವು ಕೇಂದ್ರ ಸರ್ಕಾರ ಕೂಡ ನಮ್ಮ ಚಿಂತನೆಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ನನ್ನ ಮಹತ್ವಾಕಾಂಕ್ಷೆಯಿಂದ ಈ ಅಭಿವೃದ್ಧಿಯ ತೇರನ್ನ ಹೇಳಿದ್ದು ಇವತ್ತು ಕೇವಲ ನನ್ನ 2 ಕೈಗಳು ಸಾಲದು. ಕನ್ನಡ ಕೋಟಿ ಕೈಗಳು ನನ್ನ ಜೊತೆ ಕೈ ಜೋಡಿಸಬೇಕು. ನೀವೆಲ್ಲ ಸೇರಿ ಈ 7 ಕೋಟಿ ಜನತೆ ಈ ರಾಜ್ಯದಲ್ಲಿರೋರೆಲ್ಲ ಕನ್ನಡಿ ಸೇರಿ ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯ. ಬನ್ನಿ, ಅಭಿವೃದ್ಧಿಯ ತೇರನ್ನ ಒಟ್ಟಾಗಿ ಎಳೆಯೋಣ. ನನ್ನ ನಂಬಿ ಇಲ್ಲಿವರೆಗೂ ಕರೆತಂದು ನಾಡಿನ ಜನತೆಗೆ ಇವತ್ತು ನಾನು ಸಾಕ್ಷಿಗುಡ್ಡೆ ಉಳಿಸಲು ನೀವು ನನಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ಸಾಕ್ಷಿ ಗುಡ್ಡೆಯನ್ನ ಖಂಡಿತ ಉಳಿಸುತ್ತೇನೆ. ಕೊನೆಯದಾಗಿ ವಿಶ್ವಮಾನದ ಸಂದೇಶ ಕುವೆಂಪುರವರ ಅನಿಕೇತನದ ಸಾಲುಗಳನ್ನ ನೆನಪಿಸಿಕೊಳ್ಳುತ್ತೇನೆ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಹೆಲೆ ಮೀರಿ ನಿರ್ಗಂಧವಾಗಿರಿ ಹೇರಿ, ಓ ನನ್ನ ಚೇತನ ಹಾಗೂ ನಿನ್ನ ಅನಿಕೇತನ. ಈ ಮಾತುಗಳನ್ನ ಕನ್ನಡ ಮಣಿದ ಮೌಲ್ಯಗಳಾಗಿವೆ. ಈ ಮೌಲ್ಯಗಳನ್ನ ನಮ್ಮ ನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಪಾಲಿಸೋಣ. ಮಾನವನ ಧರ್ಮಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ಯುವ ಜನರು ಉದ್ಯೋಗಿಗಳಾಗಬೇಕು, ರೈತರು ಸಮೃದ್ಧರಾಗಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಹೀಗೆ ಸಕಲರಿಗೂ ಸಲ್ಲುವಂತಹ ಸರ್ಕಾರವನ್ನ ಮುನ್ನಡೆಸುತ್ತೇನೆ. ನನ್ನನ್ನು ನಂಬಿ ಇಲ್ಲಿವರೆಗೆ ಕರೆತಂದ ನಾಡಿನ ಜನತೆಗೆ ನಾನು ಸಾಕ್ಷಿ ಗುಡ್ಡೆ ಉಳಿಸಿಯೇ ಹೋಗುತ್ತೇನೆ ಎಂಬ ಭರವಸೆಯುಕ್ತ ಸಂದೇಶ ನೀಡಿದ್ದಾರೆ. The parade commander has ordered the parade to Savna. We request all of you to kindly rise for the national song, Vande Mataram. Vande Mataram. ಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸಿ ಮಾತಾಡಿದ್ರು. ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ರು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆದಿದೆ. ಧ್ವಜಾರೋಹಣವನ್ನ ನೆರವೇರಿಸಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಸರ್ಕಾರದ ಪರಿಸ್ಥಿತಿ, ಅದರ ಜೊತೆಯಲ್ಲಿ ಜನರು ನೀಡಿದಂಥ ಸಪೋರ್ಟ್ ಆಗಿರಬಹುದು, ಇದೆಲ್ಲದರ ಬಗ್ಗೆ ಮಾತಾಡಿದ್ರು. ಅದರ ಜೊತೆಯಲ್ಲಿ ಒಂದು ಹೊಸ ಯೋಜನೆಯನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಸಿಎಂ ಉದ್ಯೋಗ ನಿಧಿ ಅನ್ನುವಂಥ ಯೋಜನೆ. ಈಗಾಗಲೇ ರಾಜ್ಯದಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಉದ್ಯೋಗ ನಿಧಿ ಈ ಯೋಜನೆಯ ಮೂಲಕ 1 ಲಕ್ಷ ಜನರಿಗೆ, ಉದ್ಯೋಗಾಕಾಂಕ್ಷಿಗಳಿಗೆ ಕೆಲಸ ಸಿಗುತ್ತೆ ಅನ್ನುವಂಥ ಒಂದಷ್ಟು ಭರವಸೆಯ ಯೋಜನೆಯನ್ನ ಕೂಡ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಸರ್ಕಾರದ ಇನ್ನಿತರ ಯೋಜನೆಗಳು, ಆ ಯೋಜನೆಗಳ ಬಗ್ಗೆಯೂ ಕೂಡ ಮಾತಾಡಿದ್ರು ಡಿಕೆ ಶಿವಕುಮಾರ್ ಅವರು. ಇಷ್ಟು ವರ್ಷಗಳ ಕಾಲ ನಡೆದು ಬಂದ ಹಾದಿ, ಅದರ ಜೊತೆಯಲ್ಲಿ ಮುಂದೆ ಇರುವಂತಹ ಸವಾಲು, ಇದೆಲ್ಲದರ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಮೊದಲ ಬಾರಿಗೆ ಸಿಎಂ ಆಗಿರೋದು, ಹಾಗಾಗಿ ಧ್ವಜಾರೋಹಣವನ್ನ ಮೊದಲ ಬಾರಿಗೆ ನೆರವೇರಿಸಿದ್ದಾರೆ. ಧ್ವಜಾರೋಹಣವನ್ನ ನೆರವೇರಿಸಿದ ನಂತರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಅನೇಕ ವಿಚಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ್ರು. ಮೊದಲ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸಿ ಮಾತಾಡಿರೋದು, ರಾಜ್ಯದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಪಥದತ್ತ ಹೋಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರ. ಅನಂತರದಲ್ಲಿ ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ನಡೆದಿರುವಂತಹ ಅಭಿವೃದ್ಧಿ ಕಾರ್ಯಗಳು, ಜೊತೆಯಲ್ಲಿ ಈ ಯೋಜನೆ, ಪಂಚ ಗ್ಯಾರಂಟಿ ಯೋಜನೆಗಳ ಹಾದಿ, ಇದೆಲ್ಲವನ್ನೂ ಕೂಡ ಡಿಕೆ ಶಿವಕುಮಾರ್ ಅವರು ನೆನೆದಿದ್ದಾರೆ. ಅದೇ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ನೆನೆದಿದ್ದಾರೆ. ರಾಜ್ಯದ ಜನರನ್ನ ಉದ್ದೇಶಿಸಿ ಸಿಎಂ ಡಿಕೆ ಶಿವಕುಮಾರ್
ಧ್ವಜಾರೋಹಣವನ್ನ ನೆರವೇರಿಸಿದ ನಂತರದಲ್ಲಿ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿಎಂ ಆಡಳಿತ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ವಿಚಾರ, ಅದರ ಜೊತೆಯಲ್ಲಿ ಜನರು ಯಾವ ರೀತಿ ಕೈ ಜೋಡಿಸಬೇಕು ಈ ವಿಚಾರದ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಮಾತಾಡಿದ್ರು. ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಆರ್ಥಿಕ ಶಿಸ್ತಿಗಾಗಿ ಈ ಹಿಂದೆ ಇದ್ದಂಥ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಡಳಿತವನ್ನ ಸ್ಮರಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗೆ ರಾಜ್ಯದ ಆರ್ಥಿಕತೆಯನ್ನ ಬಲಪಡಿಸುವಂತ ಗುರಿ ನನ್ನ ಮುಂದೆ ಇದೆ, ಅದರ ನಿಟ್ಟಿನಲ್ಲೂ ಕೂಡ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಯುವ ಜನತೆಯ ಅನುಕೂಲಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಲಾಗುತ್ತೆ ಅನ್ನೋದನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಎಐ ಶಿಕ್ಷಣವನ್ನ ಪರಿಚಯಿಸೋದಕ್ಕೆ ಅಂಥ ಕಾರ್ಯಕ್ರಮಗಳನ್ನ ಕೂಡ ರೂಪಿಸಲಾಗಿದೆ ಸರ್ಕಾರದ ವತಿಯಿಂದ. ಅದು ಕೂಡ ಮುಂದಿನ ದಿನಗಳಲ್ಲಿ ಆ ಯೋಜನೆ ಜಾರಿಗೆ ಬರಲಿದೆ ಅನ್ನೋದನ್ನ ಹೇಳಿದ್ದಾರೆ. ಅಧಿಕಾರಕ್ಕೆ ಬಂದ ಕ್ಷಣದಿಂದಲೂ ಕೂಡ ದಿಟ್ಟ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಹಾಗೆ ಇರುತ್ತೆ ಅನ್ನುವಂಥ ವಿಚಾರ. ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ 10,000 ಈ ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡೋದುವಂತ ಉದ್ದೇಶ, ಅದರ ಬಗ್ಗೆಯೂ ಕೂಡ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರಾಜ್ಯದ ಜನರನ್ನ ಉದ್ದೇಶಿಸಿ ಧ್ವಜಾರೋಹಣವನ್ನ ನೆರವೇರಿಸಿದ ನಂತರದಲ್ಲಿ ಮಾತಾಡಿದ್ರು. ಮುಂದಿನ ಸವಾಲುಗಳು, ಅದನ್ನು ಎದುರಿಸುವ ಪರಿಸ್ಥಿತಿ, ಇದೆಲ್ಲದರ ಬಗ್ಗೆ ಸಿಎಂ ಮಾತಾಡಿದ್ರು. ಒಂದಷ್ಟು ವಿಚಾರಗಳನ್ನ ಗಮನಿಸಿದ್ವಿ. ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸಿಎಂ ಮಾತಾಡಿದಂತಹ ಸಂದರ್ಭದಲ್ಲಿ ಮುಂದಿನ ಮಹತ್ವಾಕಾಂಕ್ಷೆ ಯೋಜನೆಗಳೇನು, ಮುಂದೆ ಉಳಿದಿರುವಂತಹ 1-1.5 ವರ್ಷಗಳು ಯಾವ ರೀತಿಯಾಗಿ ಇರಲಿದೆ ಅನ್ನುವಂತ ಒಂದು ರೂಪುರೇಷೆಗಳನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಕೇಳಿ ಬರ್ತಾ ಇದ್ದಂತ ವಿಚಾರ ಉದ್ಯೋಗ ಭರ್ತಿ ಮಾಡಬೇಕು ಅನ್ನುವಂತ ಆಗ್ರಹ, ಆ ಪ್ರಕ್ರಿಯೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮುಂದಿನ 6 ತಿಂಗಳಲ್ಲಿ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಗುತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಯುವಕರಿಗೆ ಉದ್ಯೋಗ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಉದ್ಯೋಗ ಸೇತು ಅನ್ನುವಂತ ಒಂದು ಹೊಸ ಯೋಜನೆಯನ್ನ ಕೂಡ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಲಾಗ್ತಾ ಇದೆ. ಆ ಯೋಜನೆ ಕೂಡ ಕಾರ್ಯರೂಪಕ್ಕೆ ಬರಲಿದೆ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ.